ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಶ್ರೀ ವೀರಭದ್ರೇಶ್ವರ ಹಾಗೂ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಇರೋದು ಡಿ ಬನ್ಮಯ್ಯ ರಸ್ತೆ ಮತ್ತು ದಳವಾಯಿ ಸ್ಕೂಲ್ ಹತ್ರ ಇರೋದು ಮೈಸೂರಲ್ಲಿ. ಇವತ್ತಿಲ್ಲಿ ಏನು ವಿಶೇಷ ಅಂದರೆ, ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ 3ನೇ ಮಂಗಳವಾರ ರಾತ್ರಿ ಅಗ್ನಿಕೊಂಡೋತ್ಸವ ಪೂಜೆ ಪ್ರಾರಂಭ ಮಾಡ್ತಾರೆ. ಈ ವರ್ಷ ಗೌಡಗೆರೆ ಸ್ವಾಮಿಗಳಾದ ನಟರಾಜ್ ಸ್ವಾಮಿಗಳವ್ರನ್ನ ಪೂಜೆಗೆ ಕರೆಸಿದ್ರು. ಅವ್ರು ಬಂದು ಪೂಜೆ ಮಾಡಿ ನಂತರ ಅಗ್ನಿಕೊಂಡೋತ್ಸವ ಪೂಜೆಗೆ ಅದು ಪೂಜೆ ಮಾಡಿ ನಂತರ ಕೊಂಡದಗಳಿಗೆ ಅಗ್ನಿಸ್ಪರ್ಶ ಮಾಡಿ ಪಲ್ಲಕ್ಕಿ ಉತ್ಸವ ಮಾಡಿದ್ಮೇಲೆ ಪಲ್ಲಕ್ಕಿ ಉತ್ಸವ ಹೊರಡುತ್ತೆ. ಅದ್ರ ಜೊತೆಗೆ ನಂದಿಕಂಬ ಪೂಜೆನೂ ಮಾಡಿ ಅದು ಕೂಡ ಉತ್ಸವದ ಜೊತೆಗೆ ಹೊರಡುತ್ತೆ. ಆಮೇಲೆ ಲಿಂಗಧೀರರು ಅಂತಿರ್ತಾರಲ್ಲ, ಅವ್ರು ಬಂದು ದೇವರಿಗೆ ನಮಿಸಿ ವೀರಭದ್ರ ಸ್ವಾಮಿ ಹಲ್ಗೆಯನ್ನು ಕಟ್ತಾರೆ ಅವ್ರಿಗೆ. ಆಮೇಲೆ ಅವರು ಖಡ್ಗ ಹೇಳಿ ಅವರು ಕೂಡ ಉತ್ಸವದ ಜೊತೆಗೇ ಹೋಗ್ತಾರೆ. ಆವತ್ತಿನ ದಿನ ಪ್ರಸಾದ ವಿನಿಯೋಗನೂ ಇರುತ್ತೆ. ಮತ್ತು ನಾಳೆಗೆ ಅಂದರೆ ಬುಧವಾರ ಬೆಳಗಿನ ಜಾವಕ್ಕೆ ಕೊಂಡೋತ್ಸವ ನಡೆಯುತ್ತೆ. ಯಾರೆಲ್ಲ ಹರಕೆ ಮಾಡ್ಕೊಂಡಿರ್ತಾರೋ ಅವರು ಕೊಂಡ ಹಾಯ್ತಾರೆ. ನನ್ನ ತಮ್ಮನೂ ಕೊಂಡ ಹಾಯ್ತಾ ಇದ್ದಾನೆ, ಸುಮಾರು ವರ್ಷದಿಂದ ಕೊಂಡ ಹಾಯ್ತಾ ಇದ್ದಾನೆ ಅವನೂ. ಮತ್ತು ಪ್ರತಿ ಕಾರ್ತಿಕ್ ಸೋಮವಾರ ವಿಶೇಷ ಪೂಜೆ ಇರುತ್ತೆ. ಏನಪ್ಪ, ಮುತ್ತೈದೆ ಪೂಜೆ, ಆಮೇಲೆ ಅಗ್ನಿಕೊಂಡೋತ್ಸವ, ದೀಪೋತ್ಸವ, ಗಿರ್ಜಾ ಕಲ್ಯಾಣ, ಉಯ್ಯಾಲೋತ್ಸವ, ಹೀಗೆ ಸುಮಾರು ಪೂಜೆಗಳು ಮಾಡ್ತಾರೆ. ಮತ್ತು ಶ್ರಾವಣ ಮಾಸದಲ್ಲಿ 1ನೇ ಮಂಗಳವಾರ ವೀರಭದ್ರೇಶ್ವರ ಸ್ವಾಮಿ ಜನ್ಮೋತ್ಸವ ಇರುತ್ತೆ. ಆವತ್ತು ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವನೂ ಮಾಡ್ತಾರೆ. ನಾವು ಸುಮಾರು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾಯಿದ್ವಿ. ತುಂಬ ಹಳೆಯ ದೇವಸ್ಥಾನ ಇದು ಬಂದು ಚಾಮರಾಜೇಶ್ವರ ಸ್ವಾಮಿ. ಇದು ವೀರಭದ್ರೇಶ್ವರ ಸ್ವಾಮಿ ಗರ್ಭಗುಡಿ ಫಸ್ಟ್ ಸಿಗುತ್ತೆ. ಅದ್ರ ಹಿಂಭಾಗನೇ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ವೀರಭದ್ರೇಶ್ವರ ಸ್ವಾಮಿ ನಮ್ಮ ಅಜ್ಜಿ ಮನೆ ದೇವರು. ಬೆಳಗ್ಗೆ ಅವ್ರ ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾವುಗಳೆಲ್ಲ ದೇವಸ್ಥಾನಕ್ಕೆ ಬಂದಿದ್ವಿ. ದೇವ್ರ ದರ್ಶನ ಮಾಡಿ ನಾನು ಮತ್ತು ನಮ್ಮ ಚಿಕ್ಕಮ್ಮ, ನನ್ನ ಕಸಿನ್ಸ್ ಎಲ್ಲ ಮೆಟ್ಲು ಮೇಲೆ ಜಾಗ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ. ಅದಾದಮೇಲೆ ಲಿಂಗಧೀರಪ್ಪ ಬಂದರು. ದೇವ್ರಿಗೆಲ್ಲ ಪೂಜೆ ಮಾಡಿ ವೀರಭದ್ರೇಶ್ವರ ಸ್ವಾಮಿ ಹಲಗೆಗೆ ಪೂಜೆ ಮಾಡಿ ಅವ್ರಿಗೆ ಕಟ್ತಾರೆ. ಕಟ್ಟಿದ್ಮೇಲೆ ಅವರು ಈ ಥರ ಖಡ್ಗ ಎಲ್ಲ ಹೇಳಿ ದೇವಸ್ಥಾನದಲ್ಲಿ ಒಳಗಡೆನೇ ಒಂದು ಪ್ರದಕ್ಷಿಣೆ ಬಂದು ನಂತರ ಉತ್ಸವದ ಜೊತೆಗೇ ಅವರು ಹೊರಡ್ತಾರೆ. ದೇವಸ್ಥಾನದಿಂದ ಉತ್ಸವ ಹೊರಡ್ತು. ಅದು ಉತ್ಸವ ಹೊರಟ್ಮೇಲೆ ನಾವು ಹೊರಟ್ವಿ. ಆ ಉತ್ಸವ ಅಗ್ರಹಾರ ಮತ್ತು ರಾಮಾನುಜ ರೋಡು ಎಲ್ಲ ಕಡೆನೂ ಹೋಗಿ ಮತ್ತು ಬೆಳಗಿನ ಜಾವ ಅಷ್ಟೊತ್ತಿಗೆ ಮತ್ತೆ ವಾಪಸ್ ದೇವಸ್ಥಾನಕ್ಕೆ ದೇವರು ಮತ್ತು ಉತ್ಸವ ಎಲ್ಲ ದೇವಸ್ಥಾನಕ್ಕೆ ಬರ್ತಾರೆ. ನಮ್ಮ ಚಿಕ್ಕ ತಾತನ ಮನೆಗೆ ಬಂದ್ವಿ. ಅಂದರೆ ನಮ್ಮ ತಾತನ ತಮ್ಮ ಇವರು ದೇವ್ರನ್ನ ಕರೆಸಿದ್ರು ಮನೆಗೆ. ರಾತ್ರಿ 1 ಗಂಟೆ 1 ಕಾಲೇನೋ ಇವ್ರ ಮನೆಗೆ ದೇವ್ರು ಬಂದಾಗ ಬಂದು ಅವರು ದೇವ್ರ ಮನೆ ಮತ್ತು ಹಾಲು ಎಲ್ಲ ಕಡೆನೂ ಹೋಗ್ತಾರೆ. ಅಂದರೆ ಅವ್ರ ಆಶೀರ್ವಾದ ಸಿಗಲಿ ಅಂತ ಅಷ್ಟೆ. ಆಮೇಲೆ ಬಂದಮೇಲೆ ಅವ್ರಿಗೆ ಪಾದ ಪೂಜೆ ಮಾಡಿ ರುದ್ರಪ್ಪಂದು ಆಶೀರ್ವಾದ ತೊಗೊಂಡ್ವಿ.
ಮ್ಯಾಟ್ ಇಂದ ಕಳ್ಕೊಳ್ಳಿ ಮ್ಯಾಟ್ನ. ಮ್ಯಾಟ್ ಇಂದ ಕಳ್ಕೊತೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.